ಫ್ಯೂಚರ್ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ನಮ್ಮ ಇಡೀ ಭಾರತದಲ್ಲಿ ಸಿಗುವಂತಹ ಅತ್ಯಂತ ಸರಳ ಆಹಾರದ ಹಿಂದಿರೋ ಒಂದು ಅಸಲಿ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಅದೇ ನಮ್ಮ ನೆಲಗಡಲೆ, ಅದೇ ಕಡಲೆಕಾಯಿ. ಟೈಮ್ ಪಾಸಿಗೆ ತಿಂತೀವಲ್ಲ ಸ್ನ್ಯಾಕ್ಸು, ಅದು. ಈ ನಮ್ಮ ಕಡಲೆಕಾಯಿ ಅಷ್ಟೊಂದೇನು ಕಾಸ್ಟ್ಲಿ ಅಲ್ಲ, ದುಬಾರಿ ಅಲ್ಲ, ಎಲ್ಲರ ಕೈಗೆಟುಕುವಂಥ ದರದಲ್ಲೇ ಸಿಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಬಡವರ ಬಾದಾಮಿ ಅಂತ ಕರೀತಾರೆ. ಇದೊಂದು ಹೆಚ್ಚಿನ ಪ್ರೋಟೀನ್ ಹೊಂದಿರುವಂತಹ ಒಂದು ಆಹಾರ ಅಂತ ಹೇಳ್ಬೋದು. ಕಡಲೆಕಾಯಿಯಲ್ಲಿ ಅನೇಕ ನಟ್ಸ್ಗಳಿಗಿಂತ ಹೆಚ್ಚಿನ ಪ್ರೋಟೀನ್ ಇರುತ್ತೆ. ಇದು ದೇಹದ ಬೆಳವಣಿಗೆಗೆ ಮತ್ತು ಮಸಲ್ಸ್ ಬಲಪಡಿಸಲು ಸಹಾಯ ಮಾಡುತ್ತೆ. ಇಟ್ ಈಸ್ ಎ ಬಾಡಿ ಬಿಲ್ಡಿಂಗ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಬಡವರ ಬಾದಾಮಿ ಅಂತ ಯಾಕೆ ಕರೆದೆ ಅಂದರೆ, ಬಾದಾಮಿ 1000 ರೂಪಾಯಿ ಆದರೆ ಕೆ ಜಿಗೆ ನಮ್ಮ ಕಡಲೆಕಾಯಿ 250 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಮತ್ತು ಪ್ರೋಟೀನ್ ಕಂಪ್ಯಾರಿಸನ್ ನೋಡೋದಾದರೆ ಆಲ್ಮಂಡ್ಸಲ್ಲಿ 21 ಗ್ರಾಮ್ ಅಷ್ಟು ಪ್ರೋಟೀನ್ ಇದ್ದರೆ ನಮ್ಮ ಕಡಲೆ ಬೀಜದಲ್ಲಿ 26 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಅಷ್ಟೇ ಅಲ್ಲ, ಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ದರೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟನ ಕೂಡ ಇದು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ. ಈ ಕಡಲೆಕಾಯಲ್ಲಿ ವಿಟಮಿನ್ B1, ನಯಾಸಿನ್ ಮತ್ತು ಫೋಲೇಟ್ ಇರೋದ್ರಿಂದ ಮಕ್ಕಳ ಮತ್ತು ಹಿರಿಯರ ಮೆದುಳಿನ ಚುರುಕುತನನ ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ನಮ್ಮ ಕಡಲೆ ಬೀಜದಲ್ಲಿ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುವಂತಹ ಕ್ಯಾಲ್ಶಿಯಂ, ಜಿಂಕ್, ಬೋರಾನ್ ಮತ್ತು ಮ್ಯಾಂಗನೀಸ್ನ ಖನಿಜಗಳಿರೋದ್ರಿಂದ ಮೂಳೆಗಳನ್ನು ಗಟ್ಟಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ E ಮತ್ತು ವಿಟಮಿನ್ Aನೂ ಜಾಸ್ತಿ ಇರೋದ್ರಿಂದ ಕಣ್ಣಿನ ಆರೋಗ್ಯನೂ ಸಹ ಕಾಪಾಡುತ್ತೆ. ಸೊ ಪ್ರತಿದಿನ ಒಂದು ಮುಷ್ಟಿಯಷ್ಟು ಕಡಲೆಕಾಯಿ ಬೀಜನ ತಿನ್ನೋಣ, ಆರೋಗ್ಯವಾಗಿ ಇರೋಣ. ಸೊ ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.